Hi students, PUC first year. So chapter first sets ಅಲ್ಲಿ ಕಂಟಿನ್ಯೂ ಪ್ರಾಕ್ಟೀಸ್. ಈಗ ಈ ನೆಕ್ಸ್ಟ್ ಪ್ರಾಬ್ಲಮ್ ಏನು ಬರ್ತದೆ ಅಂದರೆ ಥಿಯರಮ್ ಪ್ರಾಬ್ಲಮ್ ಬರ್ತದೆ. ಅಂದರೆ ಸ್ಟೇಟ್ಮೆಂಟ್ ಕೇಳ್ತದೆ ಅದರಿಂದ ಪ್ರಾಬ್ಲಮ್ ಕಂಟಿನ್ಯೂ. ಸೊ ಇದಕ್ಕೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆನ್ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್ ಆಫ್ ಟು ಸೆಟ್ಸ್. ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್ ಬಂದಾಗ ಫಾರ್ಮುಲಾ ಏನಾಗಿರುತ್ತೆ ಅಂದರೆ ನೆನಪಿಟ್ಕೊಳ್ಳಿ, ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು n of a plus n of b minus n of a intersection b. What is n? N is a cardinality of n. So cardinality ಅಂದ್ರೆ ಏನು ಗೊತ್ತಾ? Collection of all the elements, the number of elements. One set ಅಲ್ಲಿ 1 comma 2 comma 3 comma 4. Total number system only 4. n of a is called 4. Cardinality of a. ಅದೇ ಥರ ಎ ಯೂನಿಯನ್ ಬಿ ಬೇಕಂದ್ರೆ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ನೆನಪಿಟ್ಕೊಳ್ರಿ. ಈಗ ಎನ್ ಆಫ್ ಎ ಇಂಟರ್ಸೆಕ್ಷನ್ ಕಳ್ಬಡಿ, ಇದಕ್ಕೆ ಕಳ್ಬೋದು. ಅವಾಗ ಏನಾಗ್ತಿದ್ದಾರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿ. ನೆಕ್ಸ್ಟ್ ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂದರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಪ್ಲಸ್ ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಆಗುತ್ತೆ. ಫಾರ್ಮುಲಾ ಪಡ್ಕೊಂಡ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಫಾರ್ಮುಲಾ ಆ ಸ್ಟೂಡೆಂಟ್ಸ್ 1.6 ಅಲ್ಲಿ ಫೋರ್ತ್ ಒಂದು ನೋಡ್ರಿ. ಇಫ್ ಎಸ್ ಆ್ಯಂಡ್ ಟಿ ಆರ್ ದಿ ಟೂ ಸೆಟ್ಸ್ ಸಚ್ ದಟ್ ಎಸ್ ಹ್ಯಾಸ್ 21 ಎಲಿಮೆಂಟ್. ಏನು ಕೇಳಿದ್ರಿ? ಸೊ ಸೊಲ್ಯೂಷನ್ ಅಲ್ಲಿ ಎಸ್ ಅನ್ನೋದು ಏನಿದೆ ಅಂದರೆ ಗಿವನ್ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 21 ಎಲಿಮೆಂಟ್. ಎಷ್ಟು ಇರೋದ್ರಿ? 21 ಎಲಿಮೆಂಟ್ಸ್ ಇರೋದು. ಎಷ್ಟು ಕೇಳಿ? ಟಿ ಹ್ಯಾಸ್ 32 ಎಲಿಮೆಂಟ್. ಟಿ ಅಲ್ಲಿ ಎಷ್ಟಿದಾವೆ? ಎನ್ ಆಫ್ ಟಿ 32 ಎಲಿಮೆಂಟ್ಸ್. ನೆಕ್ಸ್ಟ್ and S intersection T has 11 elements. N of S intersection T has 11 elements. Find how many elements does S union T have? N of S union T is equal to question mark. So ಇದಕ್ಕೆ ಸೊಲ್ಯೂಷನ್ ಕೇಳಿ ಫಸ್ಟ್ ಗಿವನ್ ಡಾಟಾ ಬರೆಯಬೇಕು. ಫಾರ್ಮುಲಾ S union T just ಈಗ A union B ಅದು ಬಂದು S union T. ಫಾರ್ಮುಲಾ ಏನಾಗಿದೆ? S union B n of ಬದಲೇಬೇಕು. ವೆರಿ ಇಂಪಾರ್ಟೆಂಟ್. ಕಾರ್ಡಿನಾಲಿಟಿ ಆಫ್ S union T ಅಂತ. ಸೊ n of S plus n of B minus n of S intersection B. n of S 21, n of B 32 minus n of S intersection P 11. So 21 ಅಲ್ಲಿ 11 ಎಷ್ಟು ನೋಡಿ? 1 ಅಲ್ಲಿ 1 0, 2 ಅಲ್ಲಿ 1 plus 32 ಎಷ್ಟಾಗುತ್ತೆ? ಟೋಟಲ್ 42. ಅಂದರೆ n of S union T ಆನ್ಸರ್ ಇಸ್ 42. 1.6 ಹೇಳ್ತು ನೋಡ್ರಿ. In a committee 50 people speak French. So given 50 people speak French ಅಂದರೆ ಈಗ 50 ಜನ ಏನು ಮಾತಾಡೋದ್ರೆ ಫ್ರೆಂಚ್ ಅಲ್ಲಿ ಮಾತಾಡ್ತಿದ್ದಾರೆ. 50 ಫ್ರೆಂಚ್ ಅಂದರೆ ಎಲ್ಲ 50 ಮೆಂಬರ್ಸ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಲ್ಲಿ ಕಂಟಿನ್ಯೂ ನೋಡ್ರಿ. 20 ಸ್ಪೀಕ್ ಸ್ಪ್ಯಾನಿಷ್. ಎಷ್ಟು ಹೇಳ್ರಿ? ಎನ್ ಆಫ್ ಎಸ್ ಸ್ಪ್ಯಾನಿಷ್ 20. ಓಕೆನಾ? ಸೊ 10 ಸ್ಪೀಕ್ ಬೋತ್ ಸ್ಪ್ಯಾನಿಷ್ ಆ್ಯಂಡ್ ಸ್ಪೀಚ್. ಅಲ್ಲಿ ಬೋತ್ ಅಂತ ಯಾವಾಗ ಬರುತ್ತಾ ಅವಾಗ ಇಂಟರ್ಸೆಕ್ಷನ್ ಇರಲಿ. ಬೋತ್ ಸ್ಪ್ಯಾನಿಷ್ ಆ್ಯಂಡ್ ಫ್ರೆಂಚ್ ಅಂದರೆ ಬೋತ್ ಸ್ಪ್ಯಾನಿಷ್ ಬೋತ್ ಎರಡು ಮಾತಾಡ್ತಾರೆ. ಸ್ಪ್ಯಾನಿಷ್ ಆ್ಯಂಡ್ ಫ್ರೆಂಚ್ ಬೋತ್ ಅಂತ ಏನು ಬರುತ್ತಾ ಇಂಟರ್ಸೆಕ್ಷನ್ ಇರ್ತದೆ. ಸೊ ಅಂದರೆ ಎಷ್ಟು ಹೇಳಿದ್ರು? ಬೋತ್ ಸ್ಪ್ಯಾನಿಷ್ ಆ್ಯಂಡ್ ಫ್ರೆಂಚ್ 10 ಮೆಂಬರ್ಸ್. So how many speak at least one of these two language? At least ಅಂದ್ರೆ ಏನು ಗೊತ್ತಾ? ಇನ್ಕ್ರೀಸಿಂಗ್. ಫ್ರೆಂಚ್ ಅನ್ನು ಓದಿರ್ಬೋದು. ಅಟ್ ಲೀಸ್ಟ್ ಸ್ವಲ್ಪ ಕೇಳ್ರಿ. ಹೌ ಮೆನಿ ಸ್ಪೀಕ್ ಅಟ್ ಲೀಸ್ಟ್ ಒನ್ ಆಫ್ ದೀಸ್ ಟೂ ಲ್ಯಾಂಗ್ವೇಜ್. ಟೂ ಲ್ಯಾಂಗ್ವೇಜಲ್ಲಿ ಓದ್ತಾ ಇರೋದು ಎಷ್ಟು ಅಂತ ಅಂದರೆ ಫ್ರೆಂಚ್ ಓದ್ತಿರ್ಬೋದು, ಇಲ್ಲ ಸ್ಪ್ಯಾನಿಷ್ ಓದ್ತಿರ್ಬೋದು, ಇಲ್ಲ ಬೋತ್ ಓದ್ತಿರ್ಬೋದು. ಅಂದರೆ ಇಂಡೈರೆಕ್ಟ್ ಆಗಿ ಏನು ಕೇಳಿದ್ರೆ ಎನ್ ಆಫ್ ಯೂನಿಯನ್ ಎಸ್ ಕ್ವಶನ್ ಮಾರ್ಕ್ ಇದು ಕೇಳಿದ್ದಾರೆ.
ನೋಡೋಣ ಸೊಲ್ಯೂಷನ್ ಲೆಟ್ ಸೇ ಎನ್ ಆಫ್ ಎಫ್ ಯೂನಿಯನ್ ಎಸ್ ಅಂತ ಹೇಳೋ ಫಾರ್ಮುಲಾ ಎನ್ ಆಫ್ ಎಫ್ ಪ್ಲಸ್ ಎನ್ ಆಫ್ ಎಸ್ ಮೈನಸ್ ಎನ್ ಆಫ್ ಎಫ್ ಇಂಟರ್ಸೆಕ್ಷನ್ ಎಸ್. ಸೊ ಎಫ್ ಇಸ್ 50 ಪ್ಲಸ್ 20 ಮೈನಸ್ 10. ಸೊ 50 ಪ್ಲಸ್ 20 70 minus 10 answer is 60. So ಎಲ್ಲ ಯೂನಿಯನ್ ಎಸ್ ಈ ಕಂಪ್ಲೀಟ್ ಆಗ್ತದೆ. ಸೊ ಬಟ್ ಸ್ವಲ್ಪ ಕರೆಕ್ಟಾಗಿ ಕೇಳಿದ್ರೆ ಇದನ್ನು ವೆನ್ ಡಯಾಗ್ರಾಮ್ ಹಾಕಿದ್ರೆ ಸ್ವಲ್ಪ ಕರೆಕ್ಟಾಗಿ ಕೇಳಿದ್ರೆ ಇಲ್ಲಿ ಕಂಪ್ಲೀಟ್ ಆದ ಪ್ರಾಬ್ಲಮ್ ವೆನ್ ಡಯಾಗ್ರಾಮ್ ಸ್ವಲ್ಪ ಕೇಳಿದ್ರೆ ಸ್ಪ್ಯಾನಿಷ್ ಫ್ರೆಂಚ್ ಆ್ಯಂಡ್ ಸ್ಪ್ಯಾನಿಷ್ ಕರೆಕ್ಟ್ ರೀ ಬೋತ್ ಓದೋದು ಎರಡೂ ಲ್ಯಾಂಗ್ವೇಜ್ ಮಾತಾಡೋದು ಎಷ್ಟು ಹೇಳ್ರಿ 10 ಮೆಂಬರ್ಸ್ ಇಲ್ಲಿ 10 ಅರ್ಥ ಸರ್. ಈಗ ಇದು ಫ್ರೆಂಚಲ್ಲಿ 50 ಆಗುತ್ತೆ ಅದು 10 ಅಂದರೆ ಇನ್ನೊಂದು ಎಷ್ಟು 40 ನೋಡಿ ಇಂಗ್ಲೀಷ್ ಪ್ಲಸ್ ಮಾಡಿದ್ರೆ 40 ಪ್ಲಸ್ 10 50 ಆಗುತ್ತೆ. ಎಸ್ ಸರ್. ಸ್ಪ್ಯಾನಿಷ್ ಟೋಟಲ್ 20 ಅದು 10 20 ಆಗುತ್ತೆ ನೋಡಿರಿ ಇದರಲ್ಲೇ ಗೊತ್ತಾಗುತ್ತೆ ಸರ್ ಕರೆಕ್ಟ್ ಆಗುತ್ತೆ. ಇಂಟರ್ಸೆಕ್ಷನ್ 10 ಯೂನಿಯನ್ ಟೋಟಲ್ ಪ್ಲಸ್ 40 50 60 ಅಲ್ಲ 40 50 60 70 ಅಂದರೆ ಟೋಟಲ್ ಎಲ್ಲ ಮಿಸ್ಟೇಕ್ ಇರ್ತವೆ. ಫಸ್ಟ್ ಇದೆ 10 ಟೋಟಲ್ ಇದೆ ನೋಡಿ 10 ಪ್ಲಸ್ 10 20 ಆಗುತ್ತೆ ಕರೆಕ್ಟ್. ಟೋಟಲ್ ಯೂನಿಯನ್ ಮಾಡಿ 40 50 60 ನೋಡಿ ಎ ಫ್ರೆಂಚ್ 40 ಪ್ಲಸ್ 10 50 ಸ್ಪ್ಯಾನಿಷ್ ನೋಡಿ 10 ಇದರಲ್ಲೇ ಕಂಡುಹಿಡಿಬೋದ್ರಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ಎಕ್ಸಾಂಪಲ್ 23 ಕೇಳಿ. X and Y two sets such that X union Y has 50 elements. Under some current solution n of X union Y is equal to 50 elements ಅನ್ಕೊಳ್ಳೋಣ. Next X has 28 elements. X has 28 elements. n of Y has 32 elements. Find n of X intersection Y. Same formula. n of X intersection Y. अगर यूनियन फॉर्म से n of X plus n of Y minus n of X intersection for union Y. So n of X is 28 plus 32 minus 50. Some kind of 8 plus 2 10 5 60 minus 50. That is called n. That is called n of X intersection Y. ಇದು Venn diagram. X Y some correct ಆಗಿದ್ರೆ ಇಂಟರ್ಸೆಕ್ಷನ್ ಎಷ್ಟೆಲ್ಲಿ ನೋಡೋದು ಇಂಟರ್ಸೆಕ್ಷನ್ 10 ಕರೆಕ್ಟಾ ಫಸ್ಟ್ ಅದು ಬರೀರಿ ಅವತ್ತು ಇಂಟರ್ಸೆಕ್ಷನ್ 10 ಬರೀರಿ x ಅಲ್ಲಿ 28 ಅಪ್ಪಿ 28 ಅಲ್ಲಿ 10 ನೋಡ್ರಿ ಎಷ್ಟು ಹೇಳ್ರಿ 80 ಇಲ್ಲಿ ಬರೀರಿ y 32 ಅಲ್ಲಿ 10 ನೋಡ್ರಿ ಎಷ್ಟು ಹೇಳ್ರಿ 22 ಕರೆಕ್ಟಾ ಸರಿ ಮೂರನ್ನ ಪ್ಲಸ್ ಮಾಡ್ರಿ ಯೂನಿಯನ್ ಬರ್ತದೆ 50 ಬರ್ತದೆ ನೋಡ್ರಿ ಕರೆಕ್ಟಾಗಿ ನೋಡ್ರಿ ಮೂರನ್ನ ಪ್ಲಸ್ ಮಾಡಿ 50 ಬರ್ತದೆ ನೋಡ್ರಿ 8 ಪ್ಲಸ್ 2 10 ರಿಮೈನಿಂಗ್ 1 2 3 4 5 50 ಅಂದರೆ ಇದರಲ್ಲೇ ಕಂಡುಹಿಡಿಯಬಹುದು ಇಂಟರ್ಸೆಕ್ಷನ್ ಯಾವುದು ಈಗ ಬರೀ ಓನ್ಲಿ ಎಕ್ಸ್ ವ್ಯಾಲ್ಯೂಸ್ ಯಾವುದು ಅಂದರೆ ಆ್ಯಕ್ಚುಲಿ ಬರೀ ಎಕ್ಸ್ ವೈ ಸೇರಿರೋದು ಬರೀ ಏಕೆಂದರೆ ಎಕ್ಸ್ ಬರೀ ಎಕ್ಸಾಕ್ಟ್ಲಿ ಎಕ್ಸ್ ಎಲಿಮೆಂಟ್ ಅಂದರೆ ಏನಿಲ್ಲ ಈ 10 ಎಲಿಮೆಂಟ್ ಅಂದರೆ ಏನು ಗೊತ್ತಾ ಅವರು ಎಕ್ಸಲ್ಲೂ ಇರ್ತಾರೆ ವಾಯಲ್ಲೂ ಇರ್ತಾರೆ ಆ ಥರವೇ ಈ ಫಾರ್ ಎಕ್ಸಾಂಪಲ್ ಕರೆಕ್ಟಾಗಿ ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ 1 2 3 ಬಿ ಇಸ್ ಈಕ್ವಲ್ ಟು 3 4 5 6 ಸರ್ n of a ಎಷ್ಟು n of a 3 n of b 4 ಇಂಟರ್ಸೆಕ್ಷನ್ ಅಂದರೆ ಇವೆರಡು ಸೇರಿ 1 n of a ಇಂಟರ್ಸೆಕ್ಷನ್ b 1 n of a ಯೂನಿಯನ್ b ಅಂದರೆ ಇವೆರಡು ಪ್ಲಸ್ 1 2 3 4 5 6 ಇದರಲ್ಲಿ ವೆಕ್ಟರ್ನ ಹಾಕ್ಬೋದು ಇದಕ್ಕೆ ನೋಡ್ರಿ ಸೊ ಈಗ ಅಂಡರ್ಸ್ಟ್ಯಾಂಡ್ ಮಾಡ್ತಾ ವೆಕ್ಟರ್
ಎ ಬಿ ಕರೆಕ್ಟಾ? ಎ ಇಂಟರ್ಸೆಕ್ಷನ್ ಎಷ್ಟು? ಒಂದು ಎಲಿಮೆಂಟ್ ಇದಾವ, ಅದು ಯಾವ 3 ನೋಡಿ ಒಂದೇನ ಸರ್. ಇನ್ನು ಎ 3 ಎ 1 ನೆಕ್ಸ್ಟ್ 2 ಎಲಿಮೆಂಟ್. ನೆಕ್ಸ್ಟ್ ಬಿ ಅಲ್ಲಿ ಅಂದರೆ 1 ಎಲಿಮೆಂಟ್ ರಿಪ್ಲೇಸ್ ಮಾಡಿದ್ರು 3 ಎಲಿಮೆಂಟ್. ನೋಡ್ರಿ ಇದು ಟೋಟಲ್ ಎಷ್ಟಾಯ್ತು ನೋಡ್ರಿ, 5 6 6 ಅಂದರೆ ಇಂಟರ್ಸೆಕ್ಷನ್ ಓನ್ಲಿ 1 ಎಲಿಮೆಂಟ್ ಇರ್ತಾರೆ, ಯಾವ 3 ಎ ಬರೀ ಎ ಇರೋ ಎಲಿಮೆಂಟ್ ಯಾವ 1 2 ಅದು 3 ಎಲಿಮೆಂಟ್ ಸಂಬಂಧಪಡುತ್ತೆ, ಬರೀ 2 ಎಲಿಮೆಂಟ್ 2 ಎಲಿಮೆಂಟ್ಸ್. ಬಿ ಏನಾದ್ರು 3 ಎಲಿಮೆಂಟ್ಸ್ 4 5 6. ಬಿ ಎಕ್ಸಾಕ್ಟ್ಲಿ ಬಿ ಎಲಿಮೆಂಟ್ ಯಾವ 4 5 6, ಬಟ್ 3 ಏನಾದ್ರು ಬಿ ಎಲ್ಲಿ ಇರುತ್ತಾ ಎ ಎಲ್ಲಿ ಇರುತ್ತೆ. ದಟ್ ಇಸ್ ದಿ ವೆನ್ ಡಯಾಗ್ರಾಮ್. ನೆಕ್ಸ್ಟ್ 1.6 ಫಸ್ಟ್ ಒಂದು ಟ್ರೈ ಮಾಡಿ ಹೋಮ್ವರ್ಕ್ ಸೇಮ್ ಇದೆ ಪ್ರಾಬ್ಲಮ್, ಟ್ರೈ ಇಟ್. 1.6 ಅಲ್ಲಿ ಸೆಕೆಂಡ್ ಒಂದು ಸೇಮ್ ಇದೆ, ಅದು ಎಕ್ಸ್ ಇಂಟರ್ಸೆಕ್ಷನ್ ವೈ ಕೇಳಿದ್ರೆ ಟ್ರೈ ಇಟ್. ನೆಕ್ಸ್ಟ್ 1.6 ಥರ್ಡ್ ಒನ್, 1.6 ಥರ್ಡ್ ಒನ್ ಕೇಳಿದ್ರಿ. ಇನ್ ಎ ಗ್ರೂಪ್ 400 ಪೀಪಲ್, ಅದು ಹಂಗೆ ಇರಲಿ, 400 ಪೀಪಲ್ಸ್ ಇದ್ದಾರೆ. ಎಷ್ಟಿದ್ದಾರೆ? 400. ನೆಕ್ಸ್ಟ್ 250 ಕ್ಯಾನ್ ಸ್ಪೀಕ್ ಹಿಂದಿ. ಇವತ್ತು ಎಲ್ಲ ಹಿಂದಿ ಎಷ್ಟು? 250 ಮೆಂಬರ್ಸ್ ಹಿಂದಿ ಮಾತಾಡ್ತಾರೆ. ಟೋಟಲ್ 400 ಮೆಂಬರ್ಸ್ ಕಾಲೇಜಲ್ಲಿ ಇದ್ದಾರೆ. ಒಂದು ಕಾಲೇಜ್ ಅಂದ್ಕೊಂಡ್ರೆ 400 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 250 ಹಿಂದಿ ಸ್ಪೀಕ್ ಅಂದರೆ ಹಿಂದಿ ಏನು ಮಾತಾಡ್ತಾರೆ? ಹಿಂದಿ ಮಾತಾಡ್ತಾರೆ. ನೆಕ್ಸ್ಟ್ and 200 can speak English. ಎಲ್ಲ English ಅಂದರೆ 200. Next, how many people can speak both Hindi and English? Both ಅಂತ ಬಂದಿದೆ ಅಂದರೆ intersection. H intersection E. Question mark. ಅಂದ್ರೆ ಆ 400 ಏನು ಗೊತ್ತಾ? ಎಲ್ಲ H union E 400. So ಇದು ಕಂಡು ಕನ್ಫರ್ಮ್ ಮಾಡಿ. ಸಿ ಎಲ್ಲ H intersection E is equal to ಎಲ್ಲ H plus ಎಲ್ಲ minus ಎಲ್ಲ H union E. That is plus 250 200 minus 400. So 250 plus 200 450 minus 400, that is 50. ಎಲ್ಲ H intersection E. ಅಂದರೆ ಇದು ಹಿಂದಿ ಗೊತ್ತಂದರೆ ಇಂಗ್ಲೀಷು ಹಿಂದಿ ಇಬ್ಬರು ಮಾತಾಡೋರು ಎಷ್ಟು ಅಂದರೆ 50 ಮೆಂಬರ್ಸ್. ಹಿಂದಿ ಆ್ಯಂಡ್ ಇಂಗ್ಲೀಷ್ ಬೋತ್ ಎಷ್ಟು ಅಂದರೆ 50. ಇವೆಲ್ಲೇ ಹಿಂದಿ ಇಂಗ್ಲೀಷ್ ಟೋಟಲ್ 50 ಅದರಲ್ಲಿ ಹಿಂದಿ 250 51 ಎಷ್ಟು 200. ಇಂಗ್ಲೀಷ್ 250 150. ಇಲ್ಲೇ ನೋಡಿ, ಇಲ್ಲೇ ಗೊತ್ತಾಗ್ತಾ ಅಪ್ಪಿ ನಮ್ಮ ಕಾಲೇಜಲ್ಲಿ ಟೋಟಲ್ 400 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಬರೀ ಹಿಂದಿ ಮಾತಾಡೋರು ಎಷ್ಟು ಗೊತ್ತಾ? 200 ಬರೀ ಹಿಂದಿ. ಮತ್ತು ಅವ್ರಿಗೆ ಹಿಂದಿ ಬಿಟ್ಟರೆ ಮತ್ತೆ ಏನು ಬರೋದು? ಬರೀ ಇಂಗ್ಲೀಷ್ ಮಾತಾಡೋರು ಎಷ್ಟು ಗೊತ್ತಾ? 150 ಬರೀ ಇಂಗ್ಲೀಷ್. ಅವ್ರಿಗೆ ಮತ್ತೆ ಹಿಂದಿ ಬರೋಲ್ಲ, ಕನ್ನಡ ಬರೋಲ್ಲ, ಯಾವುದು ಬರೋಲ್ಲ. 50 ಏನು ಗೊತ್ತಾ? ಹಿಂದಿ ಮತ್ತು ಇಂಗ್ಲೀಷ್ ಮಾತಾಡೋರು ಗೊತ್ತಾ ಮೀನಿಂಗ್. ಇದಂದರೆ ಬರೀ ಏನಿದೆ ಅಂದರೆ ಓವರ್ ಆಲ್ ಕೊಟ್ಟಾರೆ 250 ಅಂತ ಗೊತ್ತಾ? ಟೋಟಲ್ ಹಿಂದಿ ಏನೇನು ಮಾತಾಡ್ತೀವಿ ಬರ್ರಿ, ಅದ್ರೊಳಗೆ ಇಂಗ್ಲೀಷು ಮಾತಾಡೋರು ಇರ್ತಾರೆ, ಕನ್ನಡ ಮಾತಾಡೋರು ಇರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ಇಲ್ಲಿ ಏನು ಗೊತ್ತಾ? ಕರೆಕ್ಟ್ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. 200 ಓನ್ಲಿ ಹಿಂದಿ, 150 ಓನ್ಲಿ ಇಂಗ್ಲೀಷ್, 50 ಇಸ್ ಎ ಬೋತ್ ಹಿಂದಿ ಆ್ಯಂಡ್ ಇಂಗ್ಲೀಷ್. ಇವು ಮೂರನ್ನು ಪ್ಲಸ್ ಮಾಡಿರಿ 400 ನೋಡಿ. 200 150 ಪ್ಲಸ್ 200 200 200 400. ಎಕ್ಸಾಂಪಲ್ 25 ಸೇಮ್ ಇದೆ ಪ್ರಾಬ್ಲಮ್. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಡ್ರಿ, ಈಸಿ ಇದೆ. ಟ್ರೈ ಇಟ್. ಇಂಟರ್ಸೆಕ್ಷನ್ ಕೇಳಿದ್ರೆ ಅಂದರೆ ಬೋತ್ ಅಂತ ಕೇಳಿದ್ರೆ. ಥ್ಯಾಂಕ್ ಯು. ನೆಕ್ಸ್ಟ್ 1.6 ಅಲ್ಲಿ 6 ಟೋನ್ಸ್ ಸೇಮ್ ಇದೆ ಪ್ರಾಬ್ಲಮ್. ಇಂಟರ್ಸೆಕ್ಷನ್ ಕೇಳಿದ್ರೆ ಟ್ರೈ ಇಟ್. Example 24 correct ಕೇಳಿದ್ರಿ. Example 24 in a school there are 20 teachers who teach mathematics or physics. ಅಂದರೆ 20 ಟೀಚರ್ಸ್ ಇದಾವೆ ಸ್ಕೂಲಲ್ಲಿ, ಬೋತ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಟೀಚರ್ಸ್ ಟೀಚಿಂಗ್. ಇದರೊಳಗೆ ಯಾರೋ ಆರ್ ಅಂತ ಬಂದರೆ ಯೂನಿಯನ್
OR ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಟೀಚ್ ಮಾಡೋರು ಎಷ್ಟಪ್ಪ ಅಂದರೆ 20 ಮೆಂಬರ್ಸ್. ಅದರಲ್ಲಿ ಒಬ್ಬರು ಮ್ಯಾಥಮೆಟಿಕ್ಸ್ ಮಾಡ್ತಿರ್ತಾರೆ, ಒಬ್ಬರು ಫಿಸಿಕ್ಸ್ ಮಾಡ್ತಾರೆ, ಇನ್ನೊಬ್ಬರು ಬೋತ್ ಮಾಡ್ತಿರ್ತಾರೆ. OR ಅಂದರೆ ಯೂನಿಯನ್ ಇರ್ತಾರೆ. ಸೊ ಎಲ್ಲ ಮ್ಯಾಥ್ಸ್ ಯೂನಿಯನ್ ಫಿಸಿಕ್ಸ್ 20 ಮೆಂಬರ್ಸ್. ನೆಕ್ಸ್ಟ್ ಆಫ್ ದೀಸ್ 12 ಟೀಚರ್ಸ್ ಮ್ಯಾಥಮೆಟಿಕ್ಸ್. ಅದರೊಳಗೆ 12 ಟೀಚರ್ಸ್ ಹೇಳಿದ್ರೆ ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ 4 ಟೀಚ್ ಬೋತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. 4 ಟೀಚ್ ಬೋತ್ ಇಂಟರ್ಸೆಕ್ಷನ್. 4 ಮೆಂಬರ್ಸ್ ಏನಂದರೆ ಮ್ಯಾಥ್ಸು ಮಾಡ್ತಾರೆ, ಫಿಸಿಕ್ಸ್ ಟೀಚ್ ಮಾಡ್ತಾರೆ. ನೆಕ್ಸ್ಟ್ ಹೌ ಮೆನಿ ಟೀಚ್ ಫಿಸಿಕ್ಸ್ ಅಂದರೆ ಫಿಸಿಕ್ಸ್ ಎಷ್ಟು ಜನ ಟೀಚ್ ಮಾಡ್ತಾರ ಅಂತ. ಬರೀ ಫಿಸಿಕ್ಸ್ ಹೌ ಮೆನಿ ಟೀಚ್ ಫಿಸಿಕ್ಸ್, ಫಿಸಿಕ್ಸ್ ಎಷ್ಟು ಜನ ಟೀಚ್ ಮಾಡ್ತಾರ ಅಂದರೆ ಯೂನಿಯನ್ ಅಂತ ಸ್ವಲ್ಪ ನೋಡ್ರಿ, ಇಂಟರ್ಸೆಕ್ಷನ್ ಹಾಕೋದು ಎರಡು ಕೊಟ್ಟಿದ್ದಾರೆ. ಯಾವ್ದಾದ್ರು ಎಮ್ ಆಫ್ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎಮ್ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎಮ್ ಇಂಟರ್ಸೆಕ್ಷನ್ ಬಿ. ಸೊ ನಮ್ಗೆ ಇದು ಬೇಕು, ಎನ್ ಆಫ್ ಬಿ ಬೇಕು ನೋಡೋದು. ಸೊ ಇದು ಈ ಕಡೆ ಬರಲಿ. ಸೊ ಎನ್ ಆಫ್ ಎಮ್ ಯೂನಿಯನ್ ಬಿ ಈ ಕಡೆ ಬರಲಿ ಪ್ಲಸ್ ಎನ್ ಆಫ್ ಎಮ್ ಇಂಟರ್ಸೆಕ್ಷನ್ ಬಿ ಈ ಕಡೆ ಬರಲಿ ಮೈನಸ್ ಎನ್ ಆಫ್ ಎಮ್ ಎನ್ ಆಫ್ ಬಿ. ರೈಟಾ? ಈ ಕ್ವೆಶನ್ ಈ ಕಡೆ ಬಂತು, ಈ ಕ್ವೆಶನ್ ಈ ಕಡೆ ಬಂತು. ಯೂನಿಯನ್ ಬಿ 20 ಪ್ಲಸ್ ಇಂಟರ್ಸೆಕ್ಷನ್ 4 ಮೈನಸ್ 12 ಇಸ್ ಈಕ್ವಲ್ ಟು ಎನ್ ಆಫ್ ಬಿ. ಸೊ ಎಷ್ಟಾಗ್ತದೆ? 20 ಪ್ಲಸ್ 4 24 24 ಮೈನಸ್ 12 ಇಸ್ ಈಕ್ವಲ್ ಟು ಎನ್ ಆಫ್ ಬಿ. ಎನ್ ಆಫ್ ಬಿ ಇಸ್ ಈಕ್ವಲ್ ಟು 24 and 12 ಹೋದರೆ 12. ದಟ್ ಈಸ್ ನಾಟ್ ಫಿಸಿಕ್ಸ್ ಟೀಚ್ ಮಾಡೋದು ಕರೆಕ್ಟಾಗಿ ವೆನ್ ಡಯಾಗ್ರಾಮ್ ಈಸಿ ಅಂಡರ್ಸ್ಟ್ಯಾಂಡ್ ಆಗಿದೆ. ಮ್ಯಾಥ್ಸ್ ಫಿಸಿಕ್ಸ್ ಅಪ್ಪ ಇಂಟರ್ಸೆಕ್ಷನ್ ಅಂದರೆ ಯಾರು ಎಷ್ಟು 4. ಮ್ಯಾಥ್ಸಲ್ಲಿ ಟೋಟಲ್ ಎಷ್ಟು ಇರುತ್ತೆ? 12 ಇರುತ್ತೆ. 12ಅಲ್ಲಿ 4 ಹೋದರೆ ಎಷ್ಟು ಹೇಳಿ? 8. ಫಿಸಿಕ್ಸ್ ಎಷ್ಟು ಹೇಳಿ? 12. 12ಅಲ್ಲಿ 4 ಹೋದರೆ ಎಷ್ಟು ಹೇಳಿ? 8. ಈ ಸಿಕ್ತು ನೋಡಿ. ಸೊ ಕರೆಕ್ಟಾಗಿ ಕೇಳಿ. ಈಗ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ. ಟೋಟಲ್ ಮ್ಯಾಥ್ಸ್ ಲೆಕ್ಚರ್ಸ್ ಎಷ್ಟಾದರೆ 12, ಬಟ್ ಅದ್ರಲ್ಲಿ ಬರದೇ ಮ್ಯಾಥ್ಸ್ ಮಾಡೋದು ಎಷ್ಟಾದರೆ 8. ಅವ್ರು ಫಿಸಿಕ್ಸ್ ಮಾಡೋದು. ಬಟ್ ಈ 4 ಮೆಂಬರ್ಸು ಮ್ಯಾಥ್ಸು ಮಾಡ್ತಾರೆ, ಫಿಸಿಕ್ಸು ಮಾಡ್ತಾರೆ. ಬಟ್ ಇಲ್ಲಿ ಬರಲ್ಲ 8 ಮೆಂಬರ್ ಎಕ್ಸಾಕ್ಟ್ಲಿ ಫಿಸಿಕ್ಸ್ ಅಂತ ಕೇಳಿದ್ರೆ ಇದು ಮಾಡೋದು 8 ಮೆಂಬರ್ಸ್ ಬರ್ತಾರೆ. ಬರೀ ಫಿಸಿಕ್ಸ್ ಟೀಚ್ ಮಾಡೋದು 4 ಪ್ಲಸ್ 8 12 ಮೆಂಬರ್ಸ್. ಅರ್ಥ ಆಗ್ತಿದೆ? ಬರೀ ಫಿಸಿಕ್ಸ್ ಅಷ್ಟೇ ಮಾಡೋದು ಎಕ್ಸಾಕ್ಟ್ಲಿ ಅಂತ ಕೇಳಿದ್ದಾರೆ. ಎಕ್ಸಾಕ್ಟ್ಲಿ ಅವ್ರು ನೋಡಿ ಹಿಂಗೆ ಕೇಳಿದ್ರೆ ಹೌ ಮೆನಿ ಟೀಚ್ ಫಿಸಿಕ್ಸ್ ಅಂತ ಕೇಳಿದ್ರೆ ಹೌ ಮೆನಿ ಟೀಚ್ ಫಿಸಿಕ್ಸ್ ಅಂತ ಕೇಳಿದ್ರೆ ಫಿಸಿಕ್ಸ್ ಎಷ್ಟು ಅಂದರೆ ಇವರು ಬರ್ತಾರೆ, ಇವರು ಬರ್ತಾರೆ 12 ಮೆಂಬರ್ಸ್. ನೆಕ್ಸ್ಟ್ 1.6 ಫಿಫ್ತ್ ಒನ್ ಸೇಮ್ ಇದೆ ಪ್ರಾಬ್ಲಮ್. ಟ್ರೈ ಡಿ ಜಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ರೆ ಸೇಮ್ ಅದೇ ಥರ ಇದೆ. ಟ್ರೈ ಮಾಡಿ. ಥ್ಯಾಂಕ್ ಯು. Example 26 ಕರೆಕ್ಟಾಗಿ ಕೇಳಿದ್ರಿ. ಇನ್ ಎ ಸರ್ವೆ 400 ಸ್ಟೂಡೆಂಟ್ಸ್ ಇನ್ ಎ ಸ್ಕೂಲ್. ಎಷ್ಟಿದ್ದಾರೆ ಅಂದರೆ 400 ಸ್ಟೂಡೆಂಟ್ಸ್ ಇದ್ದಾರೆ. ನೆಕ್ಸ್ಟ್ ಅದು ಯೂನಿಯನ್ ಬರೀಬೇಕಾ ಯೂನಿವರ್ಸಲ್ ಬರೀಬೇಕಂತ ನೆಕ್ಸ್ಟ್ ಅದೇ. ನೆಕ್ಸ್ಟ್ 100 ವೇರ್ ರೀಚ್ ಟೇಕಿಂಗ್ ದಿ ಆ್ಯಪಲ್ ಜ್ಯೂಸ್. 100 ಏನು ಮಾಡ್ತಾರೆ? ಸ್ವಲ್ಪ ಕರೆಕ್ಟಾಗಿ ಹೇಳಿ. ಎಲ್ಲ ಆ್ಯಪಲ್ ಜ್ಯೂಸ್ 100 ಮೆಂಬರ್ಸ್. ನೆಕ್ಸ್ಟ್ ಏನು ಕೇಳಿ ನೋಡಿ 150 yes taking orange juice. 150 orange juice is 150 members. Next 75 were listed as taking both apple as well as orange juice. ಅಂದರೆ 75 members apple and orange both ಕುಡಿತಾರೆ. ಎರಡು ಯಾರು both ಅಂತ ನಾನು ಹೇಳಿದೆ. A intersection orange 75. Next, find the how many students were taking neither apple juice nor orange juice. ಅಂದ್ರೆ ಏನಿದ್ರೆ ಅದೀಗ how many students were taking neither apple juice nor orange juice ಅಂದ್ರೆ ಆ್ಯಪಲ್ ಕುಡಿಬಾರು ಆರೆಂಜ್ ಕುಡಿಬಾರು ಅವ್ರು ಎಷ್ಟು ಜನ ಅಂತ. ಸೊ ಥಿಂಕ್ ಮಾಡಿ. ಫಸ್ಟ್ ವೆನ್ ಡಯಾಗ್ರಾಮ್ ಸ್ಟಾರ್ಟ್. ಆ್ಯಪಲ್ ಆರೆಂಜ್. ಆ್ಯಪಲ್ ಆರೆಂಜ್ ಬೋತ್ ಎಷ್ಟು ಜನ? 75.
ಓಕೆನಾ 75 ಮೆಂಬರ್ಸ್ ಇದ್ದಾರೆ. ಆ 75 ಅಲ್ಲಿ ಎ 175 ಹೋದರೆ 25 ಮೆಂಬರ್ಸ್. ಅರ್ಥ ಆಗ್ತಿದೆ? ನೆಕ್ಸ್ಟ್ ಆರೆಂಜ್ 150 ಅಲ್ಲಿ 75 ಹೋದ್ರೆ ಎಷ್ಟಾಗ್ತದೆ ನೋಡ್ರಿ? 75 ಕರೆಕ್ಟಾ? ಈ ಮೂರನ್ನು ಪ್ಲಸ್ ಮಾಡಿರಿ, ನಿಮಗೆ ಗೊತ್ತಾಗ್ತದೆ. ಈ ಸಬ್ಜೆಕ್ಟ್ 75 150 ಪ್ಲಸ್ 25 175. ಇದಿಷ್ಟು ಮೂರು ಪ್ಲಸ್ ಮಾಡಿದ್ರೆ ಯೂನಿಯನ್ ಬರ್ತದೆ. ಹಂಗಾದ್ರೆ 400 ಕೇಳಿದ್ರು ಯೂನಿಯನ್ ಅನ್ನೋದು ಎನ್ ಯು ಯೂನಿವರ್ಸಲ್ ನೋಡಿ. ಅರ್ಥ ನಮಗೆ ಬರ್ತಿರುತ್ತೆ ಅದು ಯೂನಿವರ್ಸಲ್ ಅಂತ ಅಂದರೆ ಈಗ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಡ್ರಿ. 25 ಮೆಂಬರ್ಸ್ ಬರೀ ಆ್ಯಪಲ್ ಅಷ್ಟೇ ಕುಡಿತಾರೆ. 75% ಬರೀ ಆರೆಂಜ್ ಜ್ಯೂಸ್ ಕುಡಿತಾರೆ. 75% ಆ್ಯಪಲ್ ಆರೆಂಜ್ ಜ್ಯೂಸ್ ಕುಡಿತಾರೆ. ಈ ಮೂರು ಪ್ಲಸ್ ಮಾಡಿದರೆ 175 ಏನು ಮಾಡ್ತಾರೆ? ಎಲ್ಲ ಒಟ್ಟು ಜ್ಯೂಸ್ ಕುಡಿತಾರೆ. 175 ಜ್ಯೂಸ್ ಕುಡಿತಾರೆ. ಅಂದರೆ ಈಗ ನಮ್ಮ ಟೋಟಲ್ ಇರೋದು 400 175 ಹೋದರೆ ಇನ್ನೂ ಉಳಿಕಿದವರು ಜ್ಯೂಸ್ ಕುಡಿಯೋಲ್ಲ ಅಂತ. ಟೋಟಲ್ 400 ಮೆಂಬರ್ಸ್, ಅದರಲ್ಲಿ 175 ಏನು ಮಾಡ್ತಾರೆ? ಜ್ಯೂಸ್ ಕುಡಿತಾರೆ. ಇನ್ನೂ ಉಳಿಕಿದವರು ಜ್ಯೂಸ್ ಕುಡಿಯೋಲ್ಲ ಅಂತ. ಸೊ ಅದನ್ನೇ ಕಂಡುಹಿಡಿಯಬೇಕು ನೋಡೋಣ. ಸೊ ಲೆಟ್ ಫಸ್ಟ್ ಎನ್ ಎ ಯೂನಿಯನ್ ಆರೆಂಜ್ ಕಂಡುಹಿಡಿದು. ಸೊ ದಟ್ ಇಸ್ ಎನ್ ಎ ಪ್ಲಸ್ ಎನ್ ಓ ಮೈನಸ್ ಎನ್ ಎ ಇಂಟರ್ಸೆಕ್ಷನ್ ಓ, that is done. So 100 plus 150 minus 75. So that is done. 100 plus 150 ಅಂದರೆ 250 minus 75. That is done. 175. Then of A union B O equation 1. ಅದು 175 ಅಂದರೆ 400 ಅಂದರೆ 175 ಜ್ಯೂಸ್ ಕುಡಿಯೋದು. ಈಗ ಸ್ಟೂಡೆಂಟ್ಸ್ ಬೇರೆ ಸ್ಟೂಡೆಂಟ್ಸ್ ಇರ್ತಾರೆ, ಆದರೆ ಇಂಡೈರೆಕ್ಟಾಗಿ 400 ಟೋಟಲ್. ಅದು ಲಾಸ್ಟ್ ಈಗ ನಾವು ಈಗ ಹೌ ಮೆನಿ ಸ್ಟೂಡೆಂಟ್ಸ್ ವೇರ್ ಟೇಕಿಂಗ್ ನೈದರ್ ಆ್ಯಪಲ್ ಜ್ಯೂಸ್ ನಾರ್ ಆರೆಂಜ್ ಜ್ಯೂಸ್. ಅಂದರೆ ಏನ್ರಿ ಹೌ ಮೆನಿ ಅಂದರೆ ಎಷ್ಟಂದ್ರೆ ಈಗ ನಂಬರ್ ಆಫ್ ಬೇಕು. ನಂಬರ್ ಆಫ್ ಟೇಕಿಂಗ್ ನೈದರ್ orange juice and apple juice. Is equal to n of u minus n of a union o bar. So 400 minus 175. So 10 and 5 5, 9 and 7 2, 3 and 1 2. 225 members ಜ್ಯೂಸ್ ಕುಡಿಯಲ್ಲರಿ ಅವ್ರು ಇಲ್ಲೇ ಬರುತ್ತೆ. 225 ಮೆಂಬರ್ಸ್ ಏನಂದ್ರೆ ಜ್ಯೂಸೇ ಕುಡಿಯೋದು. ಇವಿಷ್ಟು ಪ್ಲಸ್ ಮಾಡಿ 400 ಆಗುತ್ತೆ. ಥ್ಯಾಂಕ್ ಯು. 1.6 ನೋಡ್ರಿ. ಇನ್ ಎ ಗ್ರೂಪ್ 65 ಪೀಪಲ್ಸ್ ಇದ್ದಾರೆ. 40 ಲೈಕ್ ಕ್ರಿಕೆಟ್ ಎಷ್ಟು ಇದ್ದಾರೆ? ಎನ್ ಆಫ್ ಸಿ 40. ನೆಕ್ಸ್ಟ್ ನೋಡ್ರಿ 10 ಲೈಕ್ ಬೋತ್ ಕ್ರಿಕೆಟ್ ಆ್ಯಂಡ್ ಟೆನ್ನಿಸ್. ಟೆನ್ನಿಸ್ ಎಷ್ಟಿದ್ದಾರೆ? 10 ಮೆಂಬರ್ಸ್. ಕರೆಕ್ಟಾಗಿ ಕೇಳಿ. ಹೌ ಮೆನಿ ವೇ ಲೈಕ್ ಟೆನ್ನಿಸ್ ಓನ್ಲಿ ಆ್ಯಂಡ್ ನಾಟ್ ಕ್ರಿಕೆಟ್? ನೆಕ್ಸ್ಟ್ ಹೌ ಮೆನಿ ಲೈಕ್ ಟೆನ್ನಿಸ್? ಎರಡು ಕ್ವಶನ್ ಕೇಳಿದ್ರೆ ಸ್ವಲ್ಪ ಇಂಡೈರೆಕ್ಟಾಗಿ ಇನ್ನೊಂದು ಕ್ವಶನ್ ಕೇಳಿದ್ರೆ ಸಿ ಯೂನಿಯನ್ ಡಿ 65 ಈ ಸಬ್ಜೆಕ್ಟ್ ಮಾಡಿ ಕ್ರಿಕೆಟ್ ಟೆನ್ನಿಸ್ ಟೋಟಲ್ ಇಂಟರ್ಸೆಕ್ಷನ್ ಏನಾಗಿದೆ? ಕ್ರಿಕೆಟ್ ಆಡೋದು 40 30 40 ಇದು ಕೊಟ್ಟಿದ್ದಾರೆ. ಅಂದರೆ ಟೋಟಲ್ ಕೊಟ್ಟಾರೆ ಇವರಿಗೆ ಎಷ್ಟು ಕೊಟ್ಟಾರೆ? 65 ಕೊಟ್ಟಾರೆ. 65 ನೀವೇ ಥಿಂಕ್ ಮಾಡಿ 40 65 ಅಲ್ಲಿ 40 ಹೋದ್ರೆ ಎಷ್ಟು ಹೇಳಿ? 65 ಅಲ್ಲಿ 40 ಹೋದ್ರೆ 25. ಅಂದರೆ ಇದ್ರೆ ನೋಡಿ 3 ಪ್ಲಸ್ ಮಾಡಿ ಅಷ್ಟೇ ಬರ್ತದೆ. 40 50 60 65 ಕರೆಕ್ಟಾಗಿ ಈ ಮೂರಲ್ಲಿ ಸ್ವಲ್ಪ ಕರೆಕ್ಟಾಗಿ ಹೇಳಿದೆ. 10
ಟೆನ್ನಿಸ್ ಆಡ್ತಾರೆ. ಬಟ್ ಈ 30 ಓನ್ಲಿ ಕ್ರಿಕೆಟ್, ಟೆನ್ನಿಸ್ ಆಡೋದು. ಈ 25 ಓನ್ಲಿ ಟೆನ್ನಿಸ್, ನಾಟ್ ಕ್ರಿಕೆಟ್. ಅರ್ಥ ಆಗ್ತಿದೆ? ಈಗ ಅವ್ನು ಏನು ಕೇಳಿದ ನೋಡ್ರಿ, ಫಸ್ಟ್ ಕ್ವಶನ್ ಏನು ಕೇಳಿದ ನೋಡ್ರಿ, ಹೌ ಮೆನಿ ಟೆನ್ನಿಸ್ ಲೈಕ್ ಟೆನ್ನಿಸ್ ಓನ್ಲಿ ನಾಟ್ ಕ್ರಿಕೆಟ್ ಅಂತ ಇವ್ರು ಬರ್ತಾರೆ. 25 ಮೆಂಬರ್ಸ್ ಅಷ್ಟೇ. ಆಮೇಲೆ ಹೌ ಮೆನಿ ಟೆನ್ನಿಸ್ ಲೈಕ್ ಟೆನ್ನಿಸ್ ಅಂದರೆ ಈ ಟೋಟಲ್ ಬರ್ತದೆ ಅಂದರೆ 35 ಅಂತ ಅವ್ರು ಕಂಡಿದ್ದೀರಿ ಅಂತ ನೋಡೋಣ. ಸೊ ಫಾರ್ಮುಲಾ ಫಸ್ಟ್ ನೋಡೋಣ, ಎನ್ ಆಫ್ ಟಿ ಕಂಡಿಡ. ಸೊ ಎನ್ ಆಫ್ ಸಿ ಯೂನಿಯನ್ ಟಿ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಟಿ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ, ದಟ್ ಇಸ್ ಕಾಲ್ಡ್ ಎನ್ ಆಫ್ ಸಿ ಯೂನಿಯನ್ ಟಿ. ಫಸ್ಟ್ ಒಂದು ರಿಲೇಟೆಡ್ ಎನ್ ಆಫ್ ಸಿ ಯೂನಿಯನ್ ಟಿ plus n of c intersection t minus n of c is equal to n of t. So go here 65 plus 10 minus 40 is equal to n of t. So ile gottaಗುತ್ತೆ 65 minus 10 is 30. Is 65 with 30 that is 30. So 35. ಇದೇನಂದ್ರೆ ಇದು ನಂಬರ್ ಆಫ್ ಲೈಟ್ಸ್ ಟೆನ್ನಿಸ್. ಇದೇನಂದ್ರೆ ಲೈಟ್ 35 ಪೀಪಲ್ಸ್ ಲೈಕ್ ಟೆನ್ನಿಸ್. ಎಷ್ಟು ಅಂತಂದ್ರೆ 35 ಲೈಕ್ಸ್ ಓನ್ಲಿ ಟೆನ್ನಿಸ್ನ ಲೈಕ್ ಮಾಡ್ತಾರೆ. ಈ ಮುಂದೆ ಏನು ಕ್ವಶನ್ ಕೇಳಿದ ನೋಡ್ರಿ, ಅದು ಮತ್ತೆ ಹಾಕು. ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಹೌ ಮೆನಿ ಲೈಕ್ ಟೆನ್ನಿಸ್ ಓನ್ಲಿ ನಾಟ್ ಕ್ರಿಕೆಟ್ ಅಂತ. ನೆಕ್ಸ್ಟ್ ಹೇಳಿದ್ರೆ ಓನ್ಲಿ ಲೈಕ್ ಟೆನ್ನಿಸ್ ಬಟ್ ನಾಟ್ ಕ್ರಿಕೆಟ್ ಅಂದರೆ ಕ್ರಿಕೆಟ್ ಅಂದರೆ ಇಸ್ ಈಕ್ವಲ್ ಟು ಅಂದರೆ ಇದರಲ್ಲಿ ಲೆಸ್ ಮಾಡೋದು. ಅಂದರೆ ಇಂಡೈರೆಕ್ಟಾಗಿ ಎನ್ ಆಫ್ ಟಿಯಲ್ಲಿ ಮೈನಸ್ ಎನ್ ಆಫ್ ಟಿ ಇಂಟರ್ಸೆಕ್ಷನ್ ಸಿ ನ ಮೈನಸ್ ಮಾಡಿ, ಅಂದರೆ ಟೋಟಲ್ 35 ಮೈನಸ್ 10 ಅಂದರೆ ಆನ್ಸರ್ ಇಸ್ 25 ಮೆಂಬರ್ಸ್. 25 ಮೆಂಬರ್ಸ್ ಓನ್ಲಿ ಟೆನ್ನಿಸ್ ಆಡ್ತಾರೆ, ಕ್ರಿಕೆಟ್ ಆಡೋಕ್ಕಾಗ. ಈ 35 ಮೆಂಬರ್ಸ್ ಟೆನ್ನಿಸ್ ಆಡ್ತಿರ್ತಾರೆ, ಅದು ಸ್ವಲ್ಪ ಜನ ಕ್ರಿಕೆಟ್ ಆಡ್ತಿರ್ತಾರೆ. Next, example 27. There are 200 individuals with a skin disorder. Este hospital 200 members idave. Next, 120 have been exposed to chemical C1. Chemical C1 ಇಂದ ಡಿಸಾರ್ಡರ್ ಆಗಿದ್ದಾರೆ. ಎಷ್ಟು ಜನ ಕೇಳಿದ್ರೆ 120 members. 50 to chemical C2. Chemical C2 ಇಂದ 50 ಆಗಿದ್ದಾರೆ. ನೆಕ್ಸ್ಟ್ ಬರ್ತಾರೆ ಕರೆಕ್ಟ್ ಆಗಿ. So n of C1 is 120, n of C2 that is 30, both chemical C1 and C2, both C1 and C2 is 30 members. Find the number of individuals exposed to option ಕೊಟ್ಟಾರೆ A B C D ಮೂರು ಆಪ್ಷನ್ ಯಾವ ಕಂಡಿದ್ದೀರಿ ಅಂದರೆ ಸ್ವಲ್ಪ ಕರೆಕ್ಟಾಗಿ ಕೇಳ್ತೀನಿ, ನೀವು ಅಬ್ಸರ್ವ್ ಮಾಡಿದ್ರೆ. ಸೊ chemical C1, chemical C2. So both ಎಷ್ಟು 30. So chemical C1 ಅಂದ್ರೆ 120 ಅಂದ್ರೆ ಎಷ್ಟು ನೋಡಿ 90, C2 ಅಂದ್ರೆ 50 ಅಂದ್ರೆ 30 ಅಂದ್ರೆ 40. ಕರೆಕ್ಟಾ? ಈ ಬೋತ್ ಪ್ಲಸ್ ಮಾಡ್ರಿ ಎಷ್ಟಾಗುತ್ತೆ ನೋಡೋಣ. ಸೊ 50 ಅಂತಂದ್ರೆ 140 ಆಗುತ್ತೆ. ಬಟ್ ಟೋಟಲ್ ಪೇಷಂಟ್ ಇರೋರು ಎಷ್ಟು ಜನ ಹೇಳ್ರಿ 200. ಹಾಗಾದ್ರೆ ಯೂನಿಯನ್ ಅಲ್ಲ, ಇದು ಪಕ್ಕ ಯೂನಿವರ್ಸಲ್. ಗೊತ್ತಾಗುತ್ತೆ ಯೂನಿಯನ್ ಯೂನಿವರ್ಸಲ್. ಇದು 3 ಪ್ಲಸ್ ಮಾಡಿದ್ರೆ 140 ಬಂತಪ್ಪ ಅಂದ್ರೆ ಅದು ಯೂನಿಯನ್. ಅರ್ಥ ಆಯ್ತಾ? ಅದು 140 ಬರಲಿಲ್ಲ ಅಂದ್ರೆ ಅದು ಯೂನಿವರ್ಸಲ್. ಅಂದರೆ ಈಗ ಬೇರೆಯವ್ರು ಇರ್ತಾರೆ, ಆ ಕೆಮಿಕಲ್ 1 ಇಂದ ಕೆಮಿಕಲ್ 2 ಇಂದ ಬೇರೆ ಕೆಮಿಕಲ್ ಇಂದ ನೋಡೋಣ. ಇನ್ನೊಂದು ಕಂಡಿದೆ ಸಿ ಯೂನಿಯನ್ C2 ಕಂಡಿದೆ. C1 ಯೂನಿಯನ್ C2 is equal to n of C1 plus n of C2 minus n of C1 intersection C2. So C1 is 120 plus C2 is 50 minus 30.
So 120, 50 minus 30, 20, that is called 140. That is called N of C1 union C2. Okay, now first question. The first question is chemical C1 but not chemical C2 ಅಂತ ಕ್ವಶನ್ ಕೇಳಿದೆ. ಅಂದರೆ ಕೆಮಿಕಲ್ C1 ಮಾತ್ರ ಸ್ಕಿನ್ ಡಿಸಾರ್ಡರ್ ಯಾರ್ಯಾರಿಗೆ 90 ಮೆಂಬರ್ಸ್. ಅದು ಹೆಂಗೆ ಕಂಡಿದ್ದು ಟೋಟಲ್ C1 ಅಲ್ಲಿ ಇಂಟರ್ಸೆಕ್ಷನ್ ಮೈನಸ್ ಮಾಡೋದು. ಅಂದರೆ ಏನಂದರೆ ಎನ್ ಅಂದರೆ ಕೆಮಿಕಲ್ C1 ಬಟ್ ನಾಟ್ ಕೆಮಿಕಲ್ C2 ಅಂತ ಇದೆ. ಅದನ್ನು ಕಂಡಿಡಿಯಬೇಕಂತಂದರೆ ಕೆಮಿಕಲ್ C1 ಬಟ್ ನಾಟ್ ಕೆಮಿಕಲ್ C2 ಅಂತ ಕಂಡಿಡಿಯಬೇಕಪ್ಪ ಅಂದರೆ ಸೊ ಎನ್ C1 ಅಲ್ಲಿ ಮೈನಸ್ ಎನ್ 30 ಮೆಂಬರ್ಸ್ ಅಂದರೆ ಯಾಕಂದರೆ C1 ಇಂಟರ್ಸೆಕ್ಷನ್ C2 ಮಾಡೋದು. ಸೊ ಎನ್ C1 ಎಷ್ಟಾದರೆ 120. ಸೊ 30 ಮೆಂಬರ್ಸ್ 120 ಮೆಂಬರ್ಸ್ ಅಂದರೆ 90 ಮೆಂಬರ್ಸಿಗೆ ಏನಾಗಿರುತ್ತೆ ಹೇಳಿದ್ರೆ C1 ಇಂದ ಮಾತ್ರ ಇದಾಗಿರುತ್ತೆ. ಈ ಟೋಟಲ್ 120 ಅಂದರೆ C2 ಇಂದನೂ ಆಗಿರುತ್ತೆ C1 ಎರಡು ಅಂತ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕೆಮಿಕಲ್ C2 ಬಟ್ ನಾಟ್ ಕೆಮಿಕಲ್ C1 ಸೇಮ್ ಅದೇ ಸೆಕೆಂಡ್ ಕ್ವಶನ್ ಏನು C2 ಬಟ್ ನಾಟ್ ಕೆಮಿಕಲ್ C1 ಅಂದರೆ ಎನ್ ಆಫ್ C2 ಮೈನಸ್ ಎನ್ ಆಫ್ C1 ಇಂಟರ್ಸೆಕ್ಷನ್ C2 ಅಂದರೆ ಎಷ್ಟಾಗಿದೆ 50 minus 30 that is 20. ಓಕೆನಾ. ಸೊ ಥರ್ಡ್ ಕೆಮಿಕಲ್ C1 ಆರ್ ಕೆಮಿಕಲ್ C2 ಎರಡು ಯಾವ್ದಪ್ಪ ಇದೆ ಯೂನಿಯನ್ ಹೋಗ್ತಿದ್ದ ಟೋಟಲ್ OR ಅಂತ ಹೇಳಿದ್ರೆ ಥರ್ಡ್ ಬರುತ್ತೆ.